ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 93ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ನಗರದ ನಿರವಾಗಿಲು ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ದರ್ಗಾದಲ್ಲಿ ಪ್ರಾರ್ಥನೆಯನ್ನು ಶಾಸಕರು ಹಾಗೂ ಪಕ್ಷದ ಮುಖಂಡರು ನೆರವೇರಿಸಿದರು. ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಜಿಲ್ಲೆಯ ಹೆಮ್ಮೆಯ ವರಪುತ್ರ, ರೈತರ ಪರವಾಗಿ ಸದಾ ಚಿಂತಿಸುವ ತಾಯಿ ಹೃದಯಿ, ರಾಜ್ಯ ರಾಜಕೀಯದ ಗುರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕರ್ನಾಟಕ ಹಾಗೂ ದೇಶ ಕಂಡ ರಾಜಕಾರಣಿಗಳಲ್ಲೆಲ್ಲ ವಿಶಿಷ್ಟ ವ್ಯಕ್ತಿತ್ವ ಹಾಗೂ ಘನತೆಯುಳ್ಳ ರಾಜಕಾರಣಿ ಎಂದರು. ದೇವೇಗೌಡರು ಅಪ್ಪಟ ಗ್ರಾಮೀಣ ಪರಿಸರದಿಂದ ಬೆಳೆದು ಬಂದ ರೈತನ ಮಗ, ತುಂಬಿದ ಕೊಡದಂತೆ ಸರಳತೆಯ ಸಕಾರ ಮೂರ್ತಿ ಎಂದರು. ಬದ್ಧತೆ, ಹಠ ಮತ್ತು ಛಲಗಾರಿಕೆಯಿಂದ ರಾಜಕೀಯ ಉತ್ತುಂಗಕ್ಕೇರಿದ ಮಹಾನಾಯಕರು ಎಂದು ಬಣ್ಣಿಸಿದರು. ರೈತ ಕುಟುಂಬದ ಕೂಸಾಗಿ ಹಳ್ಳಿಯ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿ ಭೂಮಿ ತಾಯಿಯ ಬಂಧುವಾಗಿ ಬೆಳೆದ ಗೌಡರು 1960ರ ದಶಕದಲ್ಲಿಯೇ ಹೊಳೆನರಸೀಪುರದಲ್ಲಿ ಅಂದಿನ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಜನಪ್ರತಿನಿಧಿಯಾದವರು ಎಂದು ಹೇಳಿದರು. 1962ರಲ್ಲಿ ರಾಜ್ಯ ರಾಜಕಾರಣಕ್ಕೆ ಅವರ ಪ್ರವೇಶ ಒಂದು ರೀತಿಯ ಮಿಂಚಿನ ಸಂಚಾರ. ವಿಧಾನಸಭೆಯ ಸದಸ್ಯರಾಗಿ ಅಂದಿನಿಂದ ಇಲ್ಲಿಯವರೆಗೂ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಗಂಭೀರ ಅಧ್ಯಯನ, ಮಾತುಗಾರಿಕೆ ಮೂಲಕ ಅವರು ತಮ್ಮದೇ ಹೆಜ್ಜೆ ಗುರುತು ಮೂಡಿಸುತ್ತಾ ರಾಜ್ಯ, ದೇಶ ಎಲ್ಲ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಬರೋಬ್ಬರಿ 60 ವರ್ಷಗಳ ಅವರ ಒಟ್ಟಾರೆ ರಾಜಕೀಯ ಜೀವನ, ಶಾಸಕರಾಗಿ, ಸಚಿವರಾಗಿ, ವಿಪಕ್ಷ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಿಯಾಗಿ ಅವರು ಸಲ್ಲಿಸಿರುವ ಸೇವೆ ಅಜರಾಮರ ಎಂದರು. ಶಾಸಕಾಂಗದ ಬದುಕಿನಲ್ಲಿ ದೇವೇಗೌಡರಿಗೆ ಅಧಿಕಾರ ಸಿಕ್ಕಿದ್ದು ತುಂಬಾ ಕಡಿಮೆ. ಸುಮಾರು 4 ವರ್ಷಗಳ ಕಾಲ ಮಂತ್ರಿಯಾಗಿ, 1.5 ವರ್ಷ ಮುಖ್ಯಮಂತ್ರಿಯಾಗಿ ಮತ್ತು 10 ತಿಂಗಳು ದೇಶದ ಪ್ರಧಾನಿಯಾಗಿ ಅವರು ಅಧಿಕಾರ ಅನುಭವಿಸಿದ ಒಟ್ಟು ಅವಧಿ ಸುಮಾರು 6 ವರ್ಷ 4 ತಿಂಗಳು. 6 ದಶಕ ಮೀರಿದ ಸುದೀರ್ಘ ಹಾಗೂ ನಿರಂತರ ರಾಜಕೀಯ ಬದುಕಿನಲ್ಲಿ 6 ವರ್ಷ 4 ತಿಂಗಳು ಅಧಿಕಾರ ನಡೆಸಿದ್ದು ಬಿಟ್ಟರೆ ಜೀವನದುದ್ದಕ್ಕೂ ಹೋರಾಟದ ರಾಜಕೀಯ ಮಾಡಿದವರು ಎಂದು ನೆನೆಸಿಕೊಂಡರು. ಈಗಲೂ ಹೋರಾಟ ಬದುಕನ್ನೇ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಅಂದು ಕೂಡ ಪ್ರವಾಸಕ್ಕೆ ವಿರುದ್ಧವಾಗಿಯೇ ಸಾಗುವ ಹೋರಾಟದ ಬದುಕು ಹೆಮ್ಮೆಯ ಗೌಡರಾಗಿದ್ದಾರೆ ಎಂದರು. ಹಳ್ಳಿಯ ಯುವಕನೊಬ್ಬ 29ನೇ ವಯಸ್ಸಿಗೆ ಶಾಸಕನಾಗಿ, ನಂತರ ವಿರೋಧ ಪಕ್ಷದ ನಾಯಕನಾಗಿ, ಮಂತ್ರಿಯಾಗಿ, ಸಂಸದನಾಗಿ, ಮುಖ್ಯಮಂತ್ರಿಯಾಗಿ, ರಾಷ್ಟ್ರದ ಪ್ರಧಾನಿಯಾಗಿ, ಈಗ 92ರ ಇಳಿ ವಯಸ್ಸಿನಲ್ಲಿಯೂ ಜನರ ಹೋರಾಟಗಾರ ಮಾಡುತ್ತಿದ್ದಾರೆ ಎಂದು ಗುಣಗಾನ ಮಾಡಿದರು. 93ನೇ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಅವರ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ದರ್ಗಾದಲ್ಲೂ ಎಲ್ಲರೂ ಕೂಡ ಅವರಿಗೆ ಶುಭವನ್ನು ಕೋರ್ತಾ ಪ್ರತಿ ವರ್ಷದಂತೆ ಇವತ್ತು ಆಸ್ಪತ್ರೆಗಳು ಕೂಡ, ಸರ್ಕಾರಿ ಆಸ್ಪತ್ರೆಗಳು ಕೂಡ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲುಗಳನ್ನು ಕೊಡೋ ಮುಖಾಂತರ ಸರ್ವೋಚ್ಚ ನಾಯಕರು, ನಮ್ಮ ರಾಷ್ಟ್ರದ ಅಪರೂಪದ ರಾಜಕಾರಣಿ ಮತ್ತು ರಾಷ್ಟ್ರವೇ ಅವ್ರನ್ನ ವಿಶಾಖವಾಗಿ ಅವ್ರನ್ನ ಹೋಗ್ತಾ ಇರೋದು ತಾವೆಲ್ಲ ನೋಡೋಂಥ ವಿಚಾರ. ಇದು ನಮ್ಮ ನೆಲ, ಜಲ ವಿಚಾರಕ್ಕೂ ಕೂಡ, ಗಡಿ ವಿಚಾರಕ್ಕೂ ಕೂಡ ಅವರಿಂದ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಖಂಡಿತವಾಗಿ ನಮಗೆ ಬೇಕಾಗಿದೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗಬೇಕು. ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಗವಂತರು ಕೂಡ ಪ್ರಾರ್ಥಿಸ್ತಾ ಅವ್ರಿಗೆ ಹೆಚ್ಚಿನ ಭಗವಂತ ಆಯಸ್ಸು, ಅವ್ರಿಗೆ ಒಂದು ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಅವ್ರಿಗೆ ಹೃದಯಪೂರ್ವಕವಾಗಿ ನಾವು ಶುಭವನ್ನು ಕೊಡ್ತೇವೆ. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ಎಚ್.ಡಿ.ಸಿ.ಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು, ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಸೋಮಕ ರಘುಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೈಲಹಳ್ಳಿ ಸತ್ಯನಾರಾಯಣ, ಮಾಜಿ ಉಪಾಧ್ಯಕ್ಷ ದುದ್ದ ಲಕ್ಷ್ಮಣಗೌಡ, ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್.ಎಲ್. ಅನಿಲ್ ಕುಮಾರ್, ಶಂಕರ್, ಜೆಡಿಎಸ್ ವಕ್ತಾರ ಹೊಂಗೇರೆ ರಘು, ನಗರಸಭೆ ಸದಸ್ಯರಾದ ವಾಸುದೇವ್, ಚಂದ್ರೇಗೌಡ, ಮುಖಂಡರಾದ ಶಿವಣ್ಣ, ರಾಮಕೃಷ್ಣಗೌಡ, ಗೋಪಾಲ್, ಸಮೀರ್, ಬಾಲಕೃಷ್ಣ ಹಾಗೂ ನೂರಾರು ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.